ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದು RTE ಅಡ್ಮಿಷನ್ ಓಪನ್ ಆಗಿದೆ. ಅದು ನೋಟಿಫಿಕೇಶನ್ ಕೂಡ ಬಿಡಲಾಗಿದೆ. ಆವಾಗ ಆಲ್ರೆಡಿ ಅಪ್ಲಿಕೇಶನ್ ಕೂಡ ಅಪ್ಲೈ ಕೂಡ ಆಗ್ತಾ ಇದೆ. ಫಸ್ಟ್ ನೋಟಿಫಿಕೇಶನ್ ನೋಡೋದಾದರೆ ಏನೆಲ್ಲ ನೋಟಿಫಿಕೇಶನ್ ಬಿಡಲಾಗಿದೆ ಗೌರ್ಮೆಂಟ್ ಸರ್ಕಾರದಿಂದ ಸುತ್ತೋಲೆನ ಏನೆಲ್ಲ ಬಿಡಲಾಗಿದೆ ಅಂತ ಇದರಲ್ಲಿ ನೋಡ್ತಾ ಹೋಗೋಣ. 2025-26ನೇ ಸಾಲಿನ ಶಿಕ್ಷಣ ಹಕ್ಕು ಕಾಯ್ದೆ ಸೆಕ್ಷನಲ್ಲಿ ಏನೆಲ್ಲ ಬಿಡಲಾಗಿದೆ, ಯಾವೆಲ್ಲ ಡಾಕ್ಯುಮೆಂಟ್ ಬೇಕು, ಮಗು ಎಷ್ಟು ಏಜ್ ಆಗಿರಬೇಕಾಗಿರುತ್ತೆ, ಪ್ರತಿಯೊಂದು ಕೂಡ ಈ ನೋಟಿಫಿಕೇಷನಲ್ಲಿ ಬಿಡಲಾಗಿದೆ. ನೋಡ್ತಾ ಇರ್ಬೋದು. ಮೇಯ್ನಾಗಿ ನಾನು ಇದರಲ್ಲಿ ನಿಮಗೆ ತಿಳಿಸ್ಕೊಡೋದೇನು ಅಂತಂದರೆ ಏನು ಡಾಕ್ಯುಮೆಂಟ್ ಬೇಕಾಗುತ್ತೆ ಮತ್ತು ಏನೆಲ್ಲ ಅಪ್ಲಿಕೇಶನ್ ಹಾಕೋದು ಯಾವ ವೆಬ್ಸೈಟಲ್ಲಿ ಆಗಿರುತ್ತೆ ಮತ್ತು ನೀವು ಎಷ್ಟು ಏಜ್ ಆಗಿರುತ್ತೆ, ಮಗುಗೆ ಎಷ್ಟು ಏಜ್ ಆಗಿರುತ್ತೆ, ಇಷ್ಟನ್ನು ನಾನು ಇದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಕ್ಕಿದ ನೀವು ಇದರಲ್ಲಿ ಈ ನೋಟಿಫಿಕೇಷನ್ ಲಿಂಕ್ನ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಪ್ರತಿಯೊಂದು ಕೂಡ ನೀವು ಓದ್ಕೋಬೋದು, ನೋಡ್ಕೊಬೋದು. ಮಕ್ಕಳಿಗೆ RTE ಅಂದರೆ ಶಿಕ್ಷಣ ಇಲಾಖೆಯಿಂದ ಫ್ರೀಯಾಗಿ ಗೌರ್ಮೆಂಟ್ ಸರ್ಕಾರದಿಂದ ಫ್ರೀಯಾಗಿ ಒಂದು ಖಾಸಗಿ ಶಾಲೆಯಲ್ಲಿ ಅಂದರೆ ಪ್ರೈವೇಟ್ ಸ್ಕೂಲಲ್ಲಿ ಫ್ರೀಯಾಗಿ ಸಿಗುವಂಥ ಎಜುಕೇಷನ್ಗೆ ಬಡ ಮಕ್ಕಳು ಹೋಗಿ ಜಾಯ್ನ್ ಆಗಿ ಒಂದು ಒಳ್ಳೆ ಎಜುಕೇಷನ್ ಪಡೀಲಿ ಅಂದ್ಬಿಟ್ಟು ಒಂದು ಒಳ್ಳೆ ಸ್ಕೀಮ್ ಆಗಿದೆ RTE ಅನ್ನೋದು. ಇದರಡಿಯಲ್ಲಿ ನಿಮ್ಮ ಸುತ್ತಮುತ್ತ ಬರುವಂಥ ಪ್ರೈವೇಟ್ ಸ್ಕೂಲ್ಗಳಿಗೆ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಗೆ ಇಲ್ಲಿ RTEಯಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಒಳ್ಳೆ ಸ್ಕೂಲಲ್ಲಿ ಅಡ್ಮಿಷನ್ ಸಿಕ್ತು ಅಂದರೆ ನಿಮಗೂ ಮಕ್ಕಳು ಕೂಡ ಒಳ್ಳೆ ಶಿಕ್ಷಣ ಸಿಗುತ್ತೆ. ಇದು ಯಾವ ರೀತಿ ಡಾಕ್ಯುಮೆಂಟ್ ಬೇಕು ಅಂತಂದರೆ ಮಗುದು ಬರ್ತ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಮತ್ತು ಮಗು ಆಧಾರ್ ಕಾರ್ಡು, ತಂದೆ ತಾಯಿ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ. ಜೊತೆಗೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅಂತ ಮೊಬೈಲ್ ಬೇಕಾಗಿರುತ್ತೆ. ಆ OTP ಕೂಡ ಬರುತ್ತೆ. ಮೇಯ್ನಾಗಿ ಅದು ಇಟ್ಕೋಬೇಕಾಗತ್ತೆ. ಅದಾದಮೇಲೆ ಜಾತಿ ಪ್ರಮಾಣ ಪತ್ರ ಇಟ್ಕೋಬೇಕಾಗತ್ತೆ ಮತ್ತು ಆದಾಯ ಪ್ರಮಾಣ ಪತ್ರ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ಮಗು ಫೋಟೋಸ್ ಬೇಕಾಗುತ್ತೆ. ಇಷ್ಟನ್ನೇ ಇಟ್ಕೊಂಡು ನೀವು ಅಪ್ಲೈನ ಮಾಡಬೇಕಾಗತ್ತೆ. ಈ ಫ್ರೀ ಎಜುಕೇಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಮಗುಗೆ 1ನೇ ಕ್ಲಾಸಿಂದ ಸ್ಟಾರ್ಟ್ ಆದರೆ ಅಡ್ಮಿಷನ್ ಮಾಡಿದ್ರೆ 1ನೇ ಕ್ಲಾಸಿಂದ ಹಿಡಿದು 8ನೇ ಕ್ಲಾಸ್ವರೆಗೂ ನಿಮಗೆ ಫ್ರೀ ಶಿಕ್ಷಣವನ್ನು ಸಿಗುತ್ತದೆ. ಈ ಸ್ಕೂಲ್ಗೆ ಯಾವುದೇ ಖಾಸಗಿ ಶಾಲೆಗೆ ಹಾಕೋದ್ರೆ ಪ್ರೈವೇಟ್ ಸ್ಕೂಲ್ಗೆ ನೀವೇನು ಅಡ್ಮಿಷನ್ ಮಾಡ್ತೀವಿ ಅಂದರೆ RTEಯಿಂದ ಪ್ರತಿಯೊಂದು ಫೀಸ್ನು ನಿಮ್ಮ ಗೌರ್ಮೆಂಟಿಂದನೇ ನಿಮಗೆ ಫೀಸ್ನ ಕಟ್ಟಲಾಗುತ್ತದೆ. ಗೌರ್ಮೆಂಟ್ ಅವರೇ ಆ ಫೀಸ್ನ ಕಟ್ಟುತ್ತೆ. ನಿಮ್ಮ ಮಕ್ಕಳು ಆರಾಮಾಗಿ ಓದ್ಬೋದು. 1ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೂ ಫ್ರೀ ಆಗಿರುತ್ತೆ. LKGಗೆ ಆಗಿರ್ಬೋದು, 1ನೇ ಕ್ಲಾಸ್ಗಾಗಿರ್ಬೋದು. ಏಜ್ ಎಷ್ಟಾಗಿರ್ಬೋದು ಬೇಕು ಅಂತಂದರೆ 5 ವರ್ಷ ತುಂಬಿರಬೇಕಾಗಿರುತ್ತೆ. 6 ವರ್ಷ ಒಳಗೆ 5.5 ವರ್ಷ ಆಗಿರಲೇಬೇಕು ಅಂತ ಮಕ್ಕಳಿಗೆ 1ನೇ ಕ್ಲಾಸ್ಗೆ ಇಲ್ಲಾಂದರೆ LKGಗೆ ಅಪ್ಲೈನ ಮಾಡಬೇಕಾಗಿರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಡೀಟೇಲ್ಸ್ ಎಲ್ಲ, ಪ್ರತಿಯೊಂದು ಡೀಟೇಲ್ ಕೂಡ ಇಲ್ಲಿ ಕೊಡಲಾಗಿದೆ. ಮತ್ತು ಅನಾಥ ಮಗು ಆಗಿರ್ಬೋದು ವಿಶೇಷವಾಗಿ, ಮತ್ತು ಏನಾದರೂ ಅಂಗವಿಕಲ ಮಗು ಆಗಿರ್ಬೋದು, ಮಂಗಳಮುಖಿ ಮಕ್ಕಳಾಗಿರ್ಬಹುದು, ಅಂದರೆ ಅಂಥ ಮಕ್ಕಳಿಗೆ ಅಂಥ ಮಕ್ಕಳು ಇರಬಹುದು. ಮತ್ತು ವಲಸೆ ಮತ್ತು ಬೀದಿ ಮಕ್ಕಳು ಮತ್ತು ಬರಗಾಲದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ರೈತರ ಮಕ್ಕಳಾಗಿರ್ಬೋದು. ಅಂಥವ್ರಿಗೆಲ್ಲ ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಏನೆಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ಡಾಕ್ಯುಮೆಂಟ್ ಬೇಕು ಅನ್ನೋ ಪ್ರತಿಯೊಂದು ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗಿರುತ್ತೆ ಅಂತಂದ್ಬಿಟ್ಟು ಅನಾಥ ಮಕ್ಕಳಿಗೆ ಶಿಕ್ಷಣ ಇಲಾಖೆ ಒದಗಿಸಿರುವ ನಮೂನೆಯಲ್ಲಿ ಒಂದು ಸೀಲ್ ಆಗಿರುವಂಥ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದು ನಿಮ್ಮ ತಹಸೀಲ್ದಾರ್ ಆಫೀಸ್ ಏನಿರುತ್ತೋ ಆ ಏರಿಯಾಗೆ ಅಲ್ಲಿಂದ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಪ್ರತಿಯೊಂದು ಡೀಟೇಲು ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ಕಾಲಮಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ಕೆಳಗಡೆ ಬಂದರೆ ನೀವು ಪರಿಶಿಷ್ಟ ಜಾತಿ ಆಗಿರಲಿ, ಪರಿಶಿಷ್ಟ ಪಂಗಡದವರಾಗಿರಲಿ, ಇಲ್ಲ OBC ಆಗಿರಲಿ, ಅಂಥವ್ರಿಗೆಲ್ಲನೂ ಸೇಮ್ ನಾನು ಫಸ್ಟೇ ಹೇಳ್ದಾಗೆ ನಿಮಗೆ ಜಾತಿ ಪ್ರಮಾಣ ಪತ್ರ ಬೇಕಾಗಿರುತ್ತೆ. ಮತ್ತು ಮಗುದು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇದು ಕಾಮನಾಗಿ ಬೇಕಾಗಿರುತ್ತೆ. ಮೊಬೈಲ್ ನಂಬರ್ ಇರಲೇ ಬೇಕಾಗಿರುತ್ತೆ. ನೋಡೋದಲ್ಲ, ಸ್ಥಳ ವಿಧಾನದ ಪ್ರಕ್ರಿಯೆ, ಪ್ರತಿಯೊಂದು ಡೀಟೇಲ್ ಯಾವ್ಯಾವ ಥರ ತೊಗೋಬೇಕು, ಎಲ್ಲಿ ಸಿಗುತ್ತೆ ನಿಮಗೆ ಡಾಕ್ಯುಮೆಂಟ್ಸು, ಅಂಥ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಎಲ್ಲಿ ಹೋಗಿ ತೊಗೊಬೇಕು, ಪ್ರತಿಯೊಂದು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸಲಾಗಿದೆ. ನೋಡ್ತಾ ಇದ್ದಲ್ಲ, 8ನೇ ಕ್ಲಾಸ್ವರೆಗೂ ನಿಮಗೆ ಫ್ರೀಯಾಗಿ ಸಿಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರತಿಯೊಂದು ಕೂಡ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗಿದ್ದಾರೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿಯಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕೋದು ಹೇಗೆ, ಇದು ನಿಮ್ಮ ಮೊಬೈಲಲ್ಲಿ ಆರಾಮಾಗಿ ಹಾಕಬಹುದು. ಎಲ್ಲೇ ಆದಂಥ ಸೆಂಟರ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಇಷ್ಟು ಡಾಕ್ಯುಮೆಂಟ್ ಇದೆ, ನಾನು ಹೇಳಿದಂಥ ಡಾಕ್ಯುಮೆಂಟ್ ಇದೆ, ನೀವು ಯಾವುದೇ ಅಂತ ಸೆಂಟ್ರಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ನೀವೇ ಆರಾಮಾಗಿ ನಿಮ್ಮ ಮೊಬೈಲಲ್ಲೇ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ನಿಮ್ಮ ಸುತ್ತಮುತ್ತ ಇರುವಂಥ ಒಂದು ಪ್ರತಿಷ್ಠಿತ ಇಲ್ಲ ಪ್ರೈವೇಟ್ ಸ್ಕೂಲ್ಗಳಿಗೆ ನೀವು ಆ ಅಪ್ಲಿಕೇಶನ್ನ ಹಾಕ್ಬೋದು. ಫ್ರೀಯಾಗಿ ನೀವು ಹಾಕ್ಬೋದು. 1ನೇ ಕ್ಲಾಸ್ಗಳಿಗೆ ನೋಡ್ತಾ ಇರ್ಬೋದು 6 ವರ್ಷ ಮತ್ತು ಗರಿಷ್ಠ 8 ವರ್ಷದೊಳಗಡೆ ಆದೇಶವಾಗಿರುವ ಮಕ್ಕಳಿಗೆ ಅರ್ಜಿ ಸಲ್ಲಿಸಬಹುದು ಅಂತ ತೋರಿಸಲಾಗಿದೆ. ನೋಡ್ತಾ ಇದ್ದಲ್ಲ, ಏಜ್ ಕೂಡ ಅಲ್ಲಿ ತೋರಿಸ್ತಾ ಇದೆ. ಈ ಸ್ಟೇಜ್ ಒಳಗಡೆ ಇರಬೇಕು ಅಂತ ಅಂದ್ಬಿಟ್ಟು ಆ ಏಜ್ ಒಳಗಡೆ ನಿಮಗೆ. ಮತ್ತು ಈ ವರ್ಷದ ಸ್ಪೆಷಲ್ ಏನು ಅಂತಂದರೆ 5 ವರ್ಷ ತುಂಬಿದ್ರೆ ಅಂಥವ್ರ ಮಕ್ಕಳನ್ನ 1ನೇ ಕ್ಲಾಸ್ಗೆ ಡೈರೆಕ್ಟಾಗಿ ಹಾಕ್ಬೋದು. LKGಗೆ ಹಾಕಬೇಕು ಅಂತ ಇದ್ದಿದ್ದು 6 ವರ್ಷ ತುಂಬಿದ ಆಗಿದೆ ಅಂಥವ್ರು ಮಾತ್ರ 1ನೇ ಕ್ಲಾಸ್ಗೆ ಅಂತ ಇಷ್ಟು ವರ್ಷದಿಂದ ಇದ್ದಿದ್ದು. ಆದರೆ ಇವಾಗ ರೂಲ್ಸ್ ಈ ವರ್ಷದ ಮಾತ್ರ ಸ್ಪೆಷಲ್ಲಾಗಿ 5 ವರ್ಷ ಆಗಿರುವಂಥ ಮಕ್ಕಳು ಕೂಡ ನೀವು 1ನೇ ಕ್ಲಾಸ್ಗೆ ಸೇರಿಸ್ಬೋದು ಅಂತ ನ್ಯೂಸಲ್ಲಿ ಬಂದಿದೆ. ನೀವು ಚೆಕ್ಔಟ್ ಮಾಡ್ಬೋದು.